ಇವತ್ತು ನಮ್ಮ ಹತ್ರ ಇದೆ ಮಾರುತಿ ಸುಜುಕಿ ಅವರು ಹೊಸದಾಗಿ ಲಾಂಚ್ ಮಾಡಿರುವಂತಹ ದಿ ಆಲ್ ನ್ಯೂ ವಿಕ್ಟೋರಸ್. ಆ್ಯಕ್ಚುಲಿ ಇದು ಬಂದು ಮಾರುತಿ ಸುಜುಕಿನ್ ಹಿಸ್ಟ್ರಿನಲ್ಲೇ ಸೆಕೆಂಡ್ ಸೇಫೆಸ್ಟ್ ವೆಹಿಕಲ್ಲು. ಸೊ ಈ ಕಾರ್ ಬಂದು 3 ವೇರಿಯಂಟಲ್ಲಿ ಲಾಂಚ್ ಆಗಿದೆ. ಒಂದು ಪೆಟ್ರೋಲ್ ಪ್ಲಸ್ CNG, ಇನ್ನೊಂದು ಸ್ಮಾರ್ಟ್ ಹೈಬ್ರಿಡ್, ಇನ್ನೊಂದು ಸ್ಟ್ರಾಂಗ್ ಹೈಬ್ರಿಡ್. ಇವತ್ತು ನಮ್ಮ ಹತ್ರ ಇರೋದು ಸ್ಮಾರ್ಟ್ ಹೈಬ್ರಿಡ್ CVT ಟ್ರಾನ್ಸ್ಮಿಷನ್ ಅಂತ. ಸೊ ಇದು ಟಾಪ್ ವೇರಿಯಂಟು ಅಲ್ಲ, ಬೇಸ್ ವೇರಿಯಂಟ್ ಇಲ್ಲ. ಸೊ ಇದು ಮಿಡ್ ವೇರಿಯಂಟ್ ನಮ್ಮ ಹತ್ರ ಇವತ್ತಿರೋದು. ಸೊ ನಾನು ಯಾಕೆ ಮಿಡ್ ವೇರಿಯಂಟ್ನ ರಿವ್ಯೂಗೆ ಚೂಸ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋ ನೋಡಿ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದು ಆ್ಯಕ್ಚುಲಿ ಮಾರುತಿ ಸುಜುಕಿದು ಹೊಸ ಸ್ಟೇರಿಂಗ್ ವೀಲು. ಸೊ ಇದರಲ್ಲಿ ಆಂಡ್ರಾಯ್ಡ್ ಆಟೋ, ವೈರ್ಲೆಸ್ ಕಾರ್ಪ್ಲೇ, ಸೊ ಕಂಪ್ಲೀಟ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ಬಂದ್ಬಿಟ್ಟು ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 20 ವ್ಯಾಟ್ಸ್ದು ಸಾಕೆಟ್ ಸಿಗುತ್ತೆ. ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಪ್ರೇಟ್ ಸ್ಲಾಟ್ ಕೊಟ್ಟಿದ್ದಾರೆ. CVT ಟ್ರಾನ್ಸ್ಮಿಷನ್ ಅಂತ. ಸೊ ಇದರಲ್ಲಿ ಈ ವೇರಿಯಂಟಲ್ಲಿ ನಿಮಗೆ ಮ್ಯಾನ್ಯುವಲ್ ಎಲ್ಲ ಸಿಗಲ್ಲ ನಿಮಗೆ. ಸೊ ಜಸ್ಟ್ ಆಟೋಮೆಟಿಕ್ ಸಿಗುತ್ತಷ್ಟೇ. ಸೊ ಇದರಲ್ಲಿ ಕಂಪ್ಲೀಟ್ ನೀವು EV ಮೂಡಲ್ಲಿ ಕೂಡ ಡ್ರೈವ್ ಮಾಡ್ಬೋದು. ಡ್ರೈವ್ ಮೂಡ್ ಕೂಡ ಇದೆ. ವೆಂಟಿಲೇಟೆಡ್ ಸೀಟ್ಸ್ ಇದೆ ಪ್ಯಾಸೆಂಜರ್ಗೂ ಮತ್ತು ಡ್ರೈವರ್ಗೂ ಇಬ್ಬರೂ ಕೂಡ. ಸೊ ಆ್ಯಕ್ಚುಲಿ ಇದನ್ನು 3 ಸ್ಟೆಪ್ ಅಡ್ಜಸ್ಟ್ ಮಾಡ್ಕೋಬೋದು. ಟ್ರ್ಯಾಕ್ಷನ್ ಕಂಟ್ರೋಲು, ಬೂಟ್ ಓಪನಿಂಗು, ಪವರ್ ಡೋರ್ ಆಫು. ಸೊ ಪವರ್ ಡೋರ್ ಆಫ್ ಅಂತ ಏನಾದರೂ ನೀವು ಸೆಲೆಕ್ಟ್ ಮಾಡಿದ್ರೆ ರೇರ್ ಪವರ್ ಡೋರ್ ಇದೆಯಲ್ಲ ಅದು ಬಂದ್ಬಿಟ್ಟು ಡೌನ್ ಆಗೋಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇ ನೀವು ಹೆಡ್ಲೈಟ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಸೊ ಮಾರುತಿ ಸುಜುಕಿ ಸೇಮ್ ನಿಮಗೆ ಶಿಫ್ಟು ಬ್ರೆಝಲೆಲ್ಲ ಯಾವ ಥರ ಸಿಗುತ್ತೋ ಸೇಮ್ ಆ ಥರನೇ ಕೀ ಸಿಗುತ್ತೆ. ಸೊ ಇದೊಂದು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ಸೊ ಹಿಂಗೆ ಬೂಟಲ್ಲೇ ನೀವು ಅನ್ಲಾಕ್ ಮಾಡ್ಕೋಬೋದು. ಸೊ ಇದು ಮ್ಯಾನ್ಯಲಾಗಿ ಹಿಂಗೆ ಎತ್ತೋದಕ್ಕಿಂತ ಸೊ ಇದು ಫುಲ್ ಆಟೋಮೆಟಿಕ್ ಮಾಡಿದ್ದಾರೆ ಇವಾಗ. ಸೊ ನೆಕ್ಸ್ಟು ನೀವು ಏನಾದರೂ ಬೂಟಿನ ಕ್ಲೋಸ್ ಮಾಡಬೇಕು ಅಂದರೆ ಜಸ್ಟು ಈ ಬಟನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೊಟ್ಟಿದ್ದಾರೆ ಮತ್ತು ಪಾರ್ಕಿಂಗ್ ಸೆನ್ಸರ್ಸು ರೇರ್ ಕೂಡ 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಸೊ ಬ್ರೇಕ್ ಅಪ್ಲೈ ಮಾಡಿದಾಗ DRL ಆಫ್ ಆಗುತ್ತೆ. ಜಸ್ಟು ಇದು ಇನ್ನೂ ಬ್ರೈಟಾಗಿ ಗ್ಲೋ ಆಗುತ್ತೆ. ಇದರಲ್ಲಿ ಏನಾದರೂ ಬ್ಯಾಟ್ರಿ ಡ್ರೈನ್ ಔಟ್ ಆದರೆ ಸೊ ಇಲ್ಲೇ ಸ್ಪೇರ್ ಕೀ ಕೂಡ ಸಿಗುತ್ತೆ. ಮ್ಯಾನ್ಯಲಾಗಿ ಅನ್ಲಾಕ್ ಮಾಡ್ಕೊಂಡು ಕಾರ್ಗೆ ಎಂಟರ್ ಆಗ್ಬೋದು. ಈ ವೇರಿಯಂಟಲ್ಲೇ ನಿಮಗೆ ಕಂಪ್ಲೀಟ್ ಫಾಗ್ ಲ್ಯಾಂಪ್ ಸಿಗುತ್ತೆ. ಸೊ DRL ವಿತ್ ಇಂಡಿಕೇಟರ್ ಇದರಲ್ಲಿ ಇಂಟಿಗ್ರೇಟೆಡ್ ಆಗಿದೆ ನೋಡಿ. ಈ ಥರ ಇದೆ ಇನ್ಸ್ಟ್ರೂಮೆಂಟ್. ಸೊ ನಿಮಗೆ ಇದರಲ್ಲಿ ಏನೇನು ತೋರಿಸುತ್ತೆ ಅಂದರೆ ಸೊ ನಿಮಗೆ ಲೆಫ್ಟ್ ಸೈಡಲ್ಲಿ ಕಂಪ್ಲೀಟ್ ಮ್ಯೂಸಿಕ್ ಕಂಟ್ರೋಲ್ ಸಿಗುತ್ತೆ. ಸೊ ರೈಟ್ ಸೈಡಲ್ಲಿ ನಿಮಗೆ ಜಸ್ಟ್ ಕ್ರೂಸ್ ಕಂಟ್ರೋಲು. ಸೊ ಇಷ್ಟೇ ಇದರಲ್ಲಿ ಬೇಸ್ ವೇರಿಯಂಟಲ್ಲಿ ಸಿಗೋದು. ಸನ್ರೂಫ್ ಕೂಡ ಸಿಗುತ್ತೆ ನೋಡಿ, ಇಲ್ಲಿ ಸನ್ರೂಫ್ ಹೆಂಗೆ ಓಪನ್ ಆಗುತ್ತೆ ಅಂತ. ಸೊ ಆ್ಯಕ್ಚುಲಿ ನಿಮಗೆ ನಾರ್ಮಲ್ ಕಾರಲ್ಲೆಲ್ಲ ನಿಮಗೆ ಜಸ್ಟ್ ಇಷ್ಟು ಓಪನ್ ಆಗುತ್ತೆ. ಸೊ ಇದು ಓಪನ್ ಆಗಿಬಿಟ್ಟು ಎಕ್ಸ್ಟ್ರಾ ಹಿಂದಕ್ಕೆ ಕೂಡ ಹೋಗುತ್ತೆ ನಿಮಗೆ. ಟಚ್ಚಲ್ಲಿ ನಿಮಗೆ ಇದು ಕಂಪ್ಲೀಟ್ ಕ್ಲೋಸ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಇದನ್ನ ಸನ್ರೂಫ್ ಓಪನ್ ಮಾಡ್ಕೊಂಡು ನಿಂತ್ಕೊಂಡು ನೀವೇನಾದರೂ ಆಟಗಳು ಆಡೋಕ್ಕೆ ಹೋದರೆ ಒಂದು ರೀಲಲ್ಲಿ ಬಂತು ಗೊತ್ತಾ, ಸೊ ಆ ಥರ ಆಗೋಗುತ್ತೆ. ಸೊ ಮಾರುತಿ ಸುಜುಕಿನಲ್ಲೇ ಸೆಕೆಂಡ್ 5 ಸ್ಟಾರ್ ಸೇಫ್ಟಿ ಇರೋವಂಥ ಗಾಡಿ ಅಂದರೆ ವಿಕ್ಟೋರಿಯಸ್ಸು. ಸೊ ಇದು ಆ್ಯಕ್ಚುಲಿ 100+ ಕಂಟ್ರಿಗೆ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿಬಿಟ್ಟು ಸೆಲ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಸೇಫ್ಟಿ ವೈಸ್ ಕಾಂಪ್ರಮೈಸ್ ಮಾಡಿಲ್ಲ ಈ ಸತಿ ಮಾರುತಿ ಅವರು. ಇದು ಬಂದ್ಬಿಟ್ಟು 17 ಇಂಚ್ ವೀಲ್ಸು. ನಿಮಗೆ ಆಲ್ 4 ಡಿಸ್ಕ್ ಬ್ರೇಕ್ ಕೂಡ ಸಿಗುತ್ತೆ. ಸೊ ನೀವೇನಾದರೂ ಟಾಪ್ ವೇರಿಯಂಟ್ ಅಂತ ಹೋದರೆ ಇಲ್ಲಿ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಅಂತ ಕಾಣಿಸುತ್ತೆ. ಬ್ಲೈಂಡ್ ಸ್ಪಾಟಲ್ಲೆಲ್ಲ ಓವರ್ಟೇಕ್ ಮಾಡಬೇಕಾ ಇಲ್ಲೋ ಅಂತ ಕನ್ಫ್ಯೂಷನ್ ಇದ್ದರೆ ಸೊ ಆ ಲೈಟ್ ಆನಲ್ಲಿದ್ದರೆ ಓವರ್ಟೇಕ್ ಮಾಡಬಾರ್ದು ಅಂತ ಇಂಡಿಕೇಷನು. ಸೊ ರೇರಿಗೆ ಬಂದರೆ ಕಂಫರ್ಟಬಲ್ ಆಗಿದೆ ಸೀಟೆಲ್ಲ, ಸ್ವಲ್ಪ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಗಾಡಿ. ಲೆಗ್ ರೂಮ್ ಕೂಡ ಅಷ್ಟೇ ಡೀಸೆಂಟ್ ಆಗಿದೆ. ಆಮ್ರೆಸ್ಟ್ ಕೊಟ್ಟಿದ್ದಾರೆ. ರೀಡಿಂಗ್ ಲ್ಯಾಂಪ್ ಕೂಡ ಇದೆ. 3 ರೀಡಿಂಗ್ ಲ್ಯಾಂಪ್ ಇರುತ್ತೆ, ಲೆಫ್ಟು ರೈಟು, ಜಸ್ಟ್ ಫ್ರಂಟು ಒಂದು ದೊಡ್ಡದು. ಫುಲ್ಲು ಕಂಪ್ಲೀಟ್ ಪಿಯಾನೆ ಬ್ಲ್ಯಾಕ್ ಫಿನಿಶ್ ಎಲ್ಲ ಸಿಗುತ್ತೆ ನಿಮಗೆ. ಒಂದು ಮಿಸ್ಸಿಂಗ್ ಏನಪ್ಪ ಅಂದರೆ ನಿಮಗೆ ಸ್ಪೇರ್ ವೀಲ್ ಸಿಗೋದಿಲ್ಲ, ಅದ್ರ ಬದಲು CNG ಸಿಗುತ್ತೆ. ಸೊ ಸ್ಪೇರ್ ವೀಲ್ ಒಂದು ಕೊಡಬೇಕಿತ್ತು, ಕೊಟ್ಟಿದ್ರೆ ಅದೊಂದು ಬಿಗ್ ಅಡ್ವಾಂಟೇಜ್ ಆಗಿರೋದು. ಸೊ ಈ ಕಾರಲ್ಲಿ ಇನ್ನೊಂದು ಸ್ಪೆಷಲ್ ಏನು ಅಂದರೆ ನಿಮಗೆ ಎಲ್ಲಾದರೂ ನಿಮಗೆ ಏರ್ ಕಮ್ಮಿ ಆಯಿತು ಅಥವಾ ಪಂಚರ್ ಆಯಿತು ಅಂದರೆ ಕಂಪ್ಲೀಟ್ ಪಂಚರ್ ರಿಪೇರ್ ಕಿಟ್ ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ ಶೋರೂಮಲ್ಲೇ. ಸ್ಪೇರ್ ವೀಲ್ ಬರಲ್ಲ ಅದಕ್ಕಿಂತ ಲಿಕ್ವಿಡ್ ಕೊಟ್ಟವ್ರೆ. ಓಕೆ, ಪಂಚರ್ ಆಗಿದಾಗ ಈ ಲಿಕ್ವಿಡ್ ಹಾಕ್ಬಿಟ್ಟು ಏರ್ ಮಷಿನ್ ಇದೆಯಲ್ಲ, ಏರ್ ಹೊಡೆದ್ರೆ ರನ್ನಿಂಗಲ್ಲಿ ಓಕೆ ಒಂದು 60 ಕಿಲೋಮೀಟರ್ ಅಬೋ ಒಂದು ಸ್ವಲ್ಪ ದೂರ ಸ್ಪೀಡಾಗಿ ಹೋಗಬೇಕು. ಸ್ಪೀಡಾಗಿ ಹೋಗಿದ ತಕ್ಷಣ ಪಂಚರ್ ಅದೇ ರಿಪೇರ್ ಆಗುತ್ತೆ. ಜಸ್ಟ್ ಇದನ್ನು ಓಪನ್ ಮಾಡಿಬಿಟ್ಟು ಜಸ್ಟ್ ಇದರೊಳಗೆ ಫಿಲ್ ಮಾಡಿಬಿಟ್ಟು ಯಾವ ಟೈರ್ ಪಂಚರ್ ಆಗಿದೆಯೋ ಆ ಟೈರಿಗೆ ಏರ್ ಫಿಲ್ ಮಾಡಿಬಿಟ್ಟು
ಸೊ ನೀವು ರನ್ನಿಂಗಲ್ಲಿ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಅದೇ ಪಂಚರ್ ಆಟೋಮೆಟಿಕ್ ರಿಪೇರ್ ಆಗುತ್ತೆ. ಏರ್ ಫಿಲ್ ಮಾಡಿದ ತಕ್ಷಣ ಜಸ್ಟ್ ಗಾಡಿನ ಮೂವಿಂಗಲ್ಲಿಟ್ಟರೆ ಅದಾಗದೇ ಆಟೋ ರಿಪೇರ್ ಆಗುತ್ತೆ. ನಿಮಗೆ ಆ್ಯಕ್ಚುಲಿ ಇದರಲ್ಲಿ CNG ಟ್ಯಾಂಕ್ ಕೂಡ ಇಟ್ಕೋಬೋದು, ಒಳಗಡೆ ಸ್ಪೇಸ್ ಇದೆ. ಸೊ ನೀವು ಏನಾದರೂ CNG ಟ್ಯಾಂಕ್ ಇಟ್ಕೊಂಡ್ರೂ ಕೂಡ ನಿಮ್ಗೆ ಇಷ್ಟೇ ಸ್ಪೇಸ್ ಇರುತ್ತೆ ನಿಮಗೆ. ಸೊ ಇದು ನೀವು ಮ್ಯಾನ್ಯಲಾಗಿ ಕ್ಲೋಸ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಸೊ ಇಲ್ಲಿ ಇದೆಲ್ಲ ಇದು ಹೈಡ್ರಾಲಿಕ್ಕು, ಸೊ ಇದೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಜಸ್ಟ್ ಹಿಂಗೆ ಬಟನ್ನ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅದಾಗದೇ ಕ್ಲೋಸ್ ಆಗುತ್ತೆ. ರೈನ್ ವಾಷರ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ವೈಪರು ವಿತ್ ಡಿಫಾಗರ್ ಸಿಗುತ್ತೆ ನಿಮಗೆ. ನೆಕ್ಸ್ಟು ವೇರಿಯಂಟ್ಗೆ ಹೋಗ್ತೀರಾ ಅಂದರೆ ಸೊ ಇಲ್ಲಿದೆಯಲ್ಲ, ಇಲ್ಲಿ ಏಡಾಸ್ ಸಿಗುತ್ತೆ ನೆಕ್ಸ್ಟು. ಸೊ ಲೆವೆಲ್ 2 ಏಡಾಸ್ ಕೂಡ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಅದು ಈ ವೇರಿಯಂಟಲ್ಲಿ ಒಂದು ಮಿಸ್ಔಟ್ ಆಗಿದೆ. ಸೊ ಇಲ್ಲಿ MT ಸ್ಲಾಟ್ ಇದೆಯಲ್ಲ, ಸೊ ಅಲ್ಲಿ ನೀವು ಹೆಂಗೆ ಬೇಕೋ ಹಂಗೆ ಲೆವೆಲ್ 2 ಏಡಾಸ್ನ ನೀವೇ ಮ್ಯಾನ್ಯಲಾಗಿ ಕಂಟ್ರೋಲ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದರಲ್ಲಿ ನಿಮಗೆ 8 ಸ್ಪೀಕರ್ಸ್ ಬರುತ್ತೆ. 8 ಸ್ಪೀಕರ್ಸ್ನ ಇನ್ಫಿನಿಟಿ ಕಡೆಯಿಂದ ಟ್ಯೂನ್ ಮಾಡಿರೋದು. ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಕಾರಲ್ಲೇ. ಫ್ಯಾನ್ ಸ್ಪೀಡ್ ಅಡ್ಜಸ್ಟ್ ಮಾಡ್ಕೋಬೋದು, ಫ್ರಂಟು ರೇರು ಡಿಫಾಗರು ಮ್ಯಾನ್ಯಲಾಗಿ ಆನ್ ಮಾಡ್ಕೋಬೋದು. ಅಲ್ಲಿ ಅಲೆಕ್ಸಾ ಕೂಡ ಇದೆ. ಸೊ ಇದು ಆ್ಯಕ್ಚುಲಿ ಇದನ್ನು ನಾವು ಕಾರ್ ತಗೊಂಡಾಗ ಅಕೌಂಟ್ ಜೊತೆ ಸೈನ್ ಇನ್ ಆದರೆ ಗೂಗಲ್ ಅಕೌಂಟಲ್ಲಿ, ಸೊ ಅವಾಗ ವಾಯ್ಸ್ ಕಮೆಂಟ್ ಓಪನ್ ಆಗುತ್ತೆ. ಸೊ ನೀವು ವಾಯ್ಸ್ ಕಮೆಂಟಲ್ಲೇ ನೀವು ವಿಂಡೋ ಕಂಟ್ರೋಲ್ಸು, ಈ ಸನ್ರೂಫ್ ಕಂಟ್ರೋಲು ಎಲ್ಲ ಮಾಡ್ಬೋದು. ಇದೇನು ಆ್ಯಂಬಿಯೆಂಟ್ ಲೈಟು? ಹಾಂ ಇದೆ. ಇಲ್ಲಿಗೆ ಹೋಗಿ ಆ್ಯಂಬಿಯೆಂಟ್ ಲೈಟ್ ಗೊತ್ತಿದ್ರೆ ಹಾಂ ಕಲರ್ಸ್ ಹೆಂಗೆ ಬೇಕು ಹಂಗೆ ಚೂಸ್ ಮಾಡ್ಕೋಬೋದು. ಓಕೆ 64 ಕಲರ್ಸ್ ಹಾಂ ಮಾಡಬೇಕು. ಚೇಂಜ್ ಮಾಡ್ಕೊಂಡ್ರೆ ಇಲ್ಲಿ ಚೇಂಜ್ ಆಗ್ತದೆ. ಓಕೆ, ಅಂದರೆ ಇಲ್ಲಿ ಮೋಡ್ಸ್ ಐತೆ. ಮ್ಯೂಸಿಕ್ ಜೊತೆಗೆ ಸಿಂಕ್ ಆಗುತ್ತೆ ಇದು? ಇಲ್ಲ ಮ್ಯೂಸಿಕ್ ಸಿಂಕ್ ಇಲ್ಲ. ಇದೆ ಅಲ್ವಾ? ಓಕೆ, ಎಲ್ಲ ಡೋರ್ಸಲ್ಲೂ ಸಿಗುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಇದು. ಸೊ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಆ್ಯಂಬಿಯೆಂಟ್ ಲೈಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. ಓಕೆ, ಆಮೇಲೆ ಬ್ರೈಟ್ನೆಸ್ ಲೆವೆಲ್ಲು ಅಡ್ಜಸ್ಟ್ ಮಾಡ್ಕೋಬೋದು. ಇದು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೋದು. 11 ವ್ಯೂಸ್ ಬರುತ್ತೆ. ಓಕೆ, 11 ವ್ಯೂಸು 360 ಡಿಗ್ರಿ ಎಲ್ಲ ವೇರಿಯಂಟಲ್ಲೂ ಸಿಗುತ್ತಾ ಇದು? ಇದು ಎಲ್ಲ ವೇರಿಯಂಟಲ್ಲೂ ಸಿಗಲ್ಲ. ಸ್ಟ್ಯಾಂಡರ್ಡ್ ವೇರಿಯಂಟಲ್ಲೆಲ್ಲ ರಿವರ್ಸ್ ಕ್ಯಾಮ್ರಾ ಅಷ್ಟೇ ಬರೋದು. ಓಕೆ, ಈ ಥರ ವಿತ್ ಕೂಲಿಂಗ್ ಸಿಗುತ್ತಲ್ವಾ? ಓಕೆ. ಸೊ ಇದು ಕಾಲಲ್ಲಿ ಹಿಂಗೆ ಅಂದಿದ ತಕ್ಷಣ ನೋಡಿ ಓಪನ್ ಆಗ್ತಿದೆ ಇವಾಗ ಬೂಟು. ಇವಾಗ ಓಪನ್ ಆಯಿತು. ಓಕೆ, ಇದು ಅನ್ಲಾಕ್ ಬಟನ್ ಹೋಲ್ಡ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸನ್ರೂಫ್ ಓಪನ್ ಆಗುತ್ತೆ. ಬಾಡಿಗೆ ಯಾವ ಕಲರ್ ಪೇಂಟ್ ಆಗಿದೆಯೋ ಅದೇ ಕಲರ್ದು ಶಾರ್ಕ್ ಫಿನ್ ಎಂಟೈನ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟು ಇಲ್ಲಿ ಫಂಕ್ಷನಲ್ಲಿ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ರೂಫ್ ರೈಲ್ಸು. ಸೊ ನಾನ್ ಫಂಕ್ಷನಲ್ ರೂಫ್ ರೈಲ್ಸ್ ಅಂತ ಅನ್ಸುತ್ತಿದ್ದು. ಸೊ ಇದರಲ್ಲಿ ಸಿಂಗಲ್ ಲ್ಯಾಂಪ್ ಇದೆ. ಸೊ ಅದರಲ್ಲಿ ಐ ಬೀಮು ಲೋ ಬೀಮ್ ಎರಡೂ ಅದರಲ್ಲಿ ಇಂಟಿಗ್ರೇಟ್ ಇದೆ. ಡ್ರೈವ್ ಎಕ್ಸ್ಪೀರಿಯನ್ಸ್ ನೋಡೋಣ ಹೆಂಗಿದೆ ಅಂದ್ಬಿಟ್ಟು. ಸಿಂಗಲ್ ಓಕೆ, ಸೊ ಹೆಡ್ಸಪ್ ಡಿಸ್ಪ್ಲೇ ನೋಡಿ ಏನು ಸಕ್ಕತ್ತಾಗಿದೆ. ಸೊ 0 to 40 ಕಂಪ್ಲೀಟ್ ಟಿವಿನಲ್ಲೇ ಓಡುತ್ತೆ, ಇಲ್ಲೇ ತೋರಿಸ್ತಾ ಇದೆ. ಸೊ ಎಬೋ 40 ಹೋಗಿದ ತಕ್ಷಣ ಪೆಟ್ರೋಲಿಗೆ ಆಟೋಮೆಟಿಕ್ಕಾಗಿ ಸ್ವಿಚ್ ಆಗುತ್ತೆ. ಸೊ ಟ್ರಾಫಿಕಲ್ಲೆಲ್ಲ ಕಂಪ್ಲೀಟ್ ಟಿವಿನಲ್ಲಿ ಓಡಿಸ್ತಾ ಇದ್ದರೆ ಒಳ್ಳೆ ಆ್ಯಾವ್ರೇಜ್ ಕೂಡ ಸಿಗುತ್ತೆ. ಸೊ ನೋಡಿ ಇವಾಗ 40 ಆಗಿದ ತಕ್ಷಣ ಇಂಜಿನ್ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಸೊ ಈ ವೇರಿಯಂಟಲ್ಲಿ ನಿಮಗೆ ಗೊತ್ತೇ ಆಗಲ್ಲ ಇದು ಇಂಜಿನ್ ಆನಲ್ಲಿ ಇದೆಯೋ ಆಫಲ್ಲಿ ಇದೆಯೋ, ಇಂಜಿನಲ್ಲಿ ಓಡ್ತಿದೆಯೋ ಗಾಡಿ ಅಥವಾ ಬ್ಯಾಟ್ರಿನಲ್ಲಿ ರನ್ ಆಗ್ತಿದೆಯೋ ಅಂದ್ಬಿಟ್ಟು. ಸೊ ಇಂಥ ಸೈಲೆಂಟ್ ಇರೋ ಜಾಗದಲ್ಲಿ ಏನೋ ಸ್ವಲ್ಪ ಗೊತ್ತಾಗುತ್ತೆ ಅಷ್ಟೇ. ಟ್ರಾಫಿಕಲ್ಲಿ ಅಲ್ಲೆಲ್ಲ ಗೊತ್ತೇ ಆಗಲ್ಲ ಬ್ಯಾಟ್ರಿನಲ್ಲಿ ಇದೆಯೋ ಗಾಡಿ ಅಥವಾ ಇಂಜಿನಲ್ಲಿ ಓಡ್ತಿದೆಯೋ ಅಂದ್ಬಿಟ್ಟು. ಬ್ರೇಕ್ ರಿಲೀಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಅದೇ ಮೂವ್ ಆಗುತ್ತೆ. ನೋಡೋಣ ಎಷ್ಟು ಕಿಲೋಮೀಟರ್ವರೆಗೂ ಮೂವ್ ಆಗುತ್ತೆ ಅಂತ. ಸೊ 10 ಕಿಲೋಮೀಟರ್ವರೆಗೂ ವಿತೌಟ್ ಎಕ್ಸ್ಲೇಟ್ರ್ ಅದೇ ಮೂವ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಟ್ರಾಫಿಕಲ್ಲೆಲ್ಲ ಇರಬೇಕಾದ್ರೆ ನೀವು ಎಕ್ಸ್ಲೇಟ್ರ್ ಕೊಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ಬ್ರೇಕ್ ರಿಲೀಸ್ ಮಾಡಿದ್ರೆ ಸಾಕು, ಅಪ್ ಟು 10 ಕಿಲೋಮೀಟರ್ವರೆಗೂ ಆಟೋಮೆಟಿಕ್ ಮೂವ್ ಆಗ್ತಿರುತ್ತೆ. ನನಗೇನು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಕಾರ್ ಡ್ರೈವ್ ಮಾಡಿ. ಸೊ ಆಲ್ಮೋಸ್ಟು 2 to 3 ಇಯರ್ಸ್ ಏನೋ ಆಯಿತು ನಾನು ಲಾಸ್ಟ್ ಕಾರ್ ಡ್ರೈವ್ ಮಾಡಿ. ಸೊ ಅವತ್ತು ಬಿಟ್ಟರೆ ಇವತ್ತೇ ಕಾರ್ ಓಡಿಸ್ತಿರೋದು ನಾನು. ಇಂಜಿನ್ ಸ್ಟಾರ್ಟ್ ಆಯ್ತಲ್ವಾ? ಇವಾಗ ಇಂಜಿನ್ ಸ್ಟಾರ್ಟ್ ಆಯಿತು. ನಾವು ಥ್ರಾಟಲ್ ರೆಸ್ಪಾನ್ಸ್ ಹೆಂಗೆ ಕೊಡ್ತೀವೋ ಹಂಗೆ ಶಿಫ್ಟ್ ಆಗುತ್ತೆ. ನಾವು ಏನಾದರೂ ಸ್ವಲ್ಪ ಜೋರಾಗಿ ಏನಾದರೂ ಥ್ರಾಟಲ್ ರೆಸ್ಪಾನ್ಸ್ ಕೊಟ್ಟರೆ ಸೊ ಅದು ಇಂಜಿನ್ ಸ್ಟಾರ್ಟ್ ಆಗಿ ಸೊ ಇಂಜಿನ್ ಮುಖಾಂತರ ಮೂವ್ ಆಗುತ್ತೆ. ಇವಾಗ ಈ ವೀಲ್ ಹೋಗ್ತಾ ಇದೆ. ಕಾರ್ ಸ್ಲೋ ಆಗ್ತಿದ್ದಂಗೆ ಆಟೋಮೆಟಿಕ್ ಅದೇ ಚಾರ್ಜ್ ಆಗುತ್ತೆ. ಸೊ ಹೆಡ್ಸಪ್ ಡಿಸ್ಪ್ಲೇ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸೊ 40+ ಹೋಗಿದ ತಕ್ಷಣ ಇವಾಗ ನೋಡಿ ಚಾರ್ಜಿಂಗ್ ಆಗ್ತಾ ಇದೆ. ಸೊ ಹಿಂಗೆ ಸ್ಲೋ ಮಾಡಿದ ತಕ್ಷಣ ಆಟೋಮೆಟಿಕ್ ಅದೇ ಚಾರ್ಜ್ ಆಗುತ್ತೆ ಗಾಡಿ. ಸೊ ಇಂಜಿನ್ನು ಆಫಲ್ಲಿದೆಯೋ ಆನಲ್ಲಿದೆಯೋ ಅಂದ್ಬಿಟ್ಟು ಇಲ್ಲೆಲ್ಲೂ ಇಂಡಿಕೇಶನ್ ಇಲ್ಲ. ಸೊ ಜಸ್ಟ್ ಫೀಲ್ ಮಾಡಬೇಕಷ್ಟೇ. ಸೊ ನಿಮಗೆಲ್ಲ ಒಂದು ಡೌಟ್ ಬರ್ತಿರ್ಬೋದು, ಈ ಗಾಡಿನಲ್ಲಿ ಕಂಪ್ಲೀಟ್ ಇ ವಿನಲ್ಲೇ ಓಡಿಸ್ಬೋದಲ್ವಾ? ಸೊ ಹಂಗಂದ್ರೆ ಇ ವಿನಲ್ಲೇ ಓಡಿಸ್ತಾ ಇದ್ರೆ
ಚಾರ್ಜಿಂಗ್ ಹೆಂಗೆ ಹಾಕೋದು ಅಂತ. ಸೊ ಇದು ಚಾರ್ಜಿಂಗ್ ಬಂದ್ಬಿಟ್ಟು ನೀವು ಗಾಡಿ ಸ್ಲೋ ಮಾಡಿದ ತಕ್ಷಣವೂ ಚಾರ್ಜ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಬ್ಯಾಟ್ರಿ ಯಾವಾಗ ಡೌನ್ ಆಗಿದೆ ಅಂತ ಇಂಡಿಕೇಷನ್ ಬರುತ್ತೋ ಸೊ ಅವಾಗ ಇಂಜಿನ್ ಸ್ಟಾರ್ಟ್ ಆಗಿಬಿಟ್ಟು ಇಂಜಿನ್ ರನ್ನಿಂಗಲ್ಲೇ ನಿಮಗೆ ಚಾರ್ಜಿಂಗ್ ಆಗ್ತಾ ಇರುತ್ತೆ. ಈಗ 40+ ಮೇಲೆ ಹೋಗಿದ ತಕ್ಷಣ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದನ್ನು ನೀವು ಯಾವ ಸ್ಪೀಡಿಗೆ ಬೇಕೋ ಆ ಸ್ಪೀಡಿಗೆ ಮ್ಯಾನ್ಯಲಾಗಿ ಸೆಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 50ಗೆ ಸೆಟ್ ಮಾಡಿಬಿಟ್ರೆ 15ನಲ್ಲೇ ಮೂವ್ ಆಗ್ತಿರುತ್ತೆ ಗಾಡಿ. ಓವರ್ ಆಲ್ ಡ್ರೈವ್ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿದೆ. ಯಾರ್ಯಾರು ಮಾರುತಿ ಬ್ರೆಝಾ ನೋಡ್ತಿದ್ದೀರೋ ಅಥವಾ ಶಿಫ್ಟ್ ಡಿಸೈರ್ ನೋಡ್ತಿದ್ದೀರೋ ಸೊ ಅವರಿಗೆಲ್ಲ ಇದೊಂದು ಆಪ್ಷನ್ನಾಗಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೀವೇನಾದರೂ ಸೇಫ್ಟಿ ಬಗ್ಗೆ ಇನ್ನೊಂದು ಸ್ವಲ್ಪ ನಮಗೆ ಸೇಫ್ಟಿ ಬೇಕು, ಟಾಟಾ ಥರ ಸೇಫ್ಟಿ ಬೇಕು ಅಂದರೆ ಬ್ರೆಝಾ ಬದಲು ನೀವು ಇದನ್ನೇ ಚೂಸ್ ಮಾಡ್ಬೋದು. ರೀಸೆಂಟಾಗಿ ಲಾಸ್ಟ್ ಇಯರ್ ನೀವು ನೋಡಿದ್ರೆ ಶಿಫ್ಟ್ ಡಿಸೈರ್ ಲಾಂಚ್ ಆಯಿತು. ಸೊ ಅದು ಬಂದ್ಬಿಟ್ಟು ಮಾರುತಿ ಸುಜುಕಿ ಹಿಸ್ಟ್ರಿನಲ್ಲೇ ಫಸ್ಟು 5 ಸ್ಟಾರ್ ಸೇಫ್ಟಿಂಗ್ ಗಾಡಿ. ಸೊ ಅದು ಬಿಟ್ಟರೆ ನೆಕ್ಸ್ಟು ಬಂದಿರೋದಂದರೆ ಇದೇ ವಿಕ್ಟೋರಿಯಸ್ಸು. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿನಲ್ಲಿ ಸೆಕೆಂಡ್ ಸೇಫೆಸ್ಟ್ ವೆಹಿಕಲ್ಲು. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಅದು ಪರ್ಟಿಕ್ಯುಲರ್ಲಿ ಈ ಮಾಡಲಲ್ಲಿ ಕಂಪೇರ್ ಟು ಅದರ್ ಮಾಡಲ್, ಈ ಮಾಡಲಲ್ಲಿ ಪರ್ಫಾಮೆನ್ಸ್ ಸ್ವಲ್ಪ ಕಮ್ಮಿನೇ ಸಿಗುತ್ತೆ ನಿಮಗೆ ಕಂಪೇರ್ ಟು ಅದರ್ ವೇರಿಯಂಟ್. ಸೊ ಬಿಕಾಸ್ ಇದರಲ್ಲಿ ಆ್ಯಾವ್ರೇಜ್ ಕೂಡ ಜಾಸ್ತಿ ಸಿಗುತ್ತಲ್ವಾ. ಸೊ ನಿಮಗೆ ಆ್ಯಾವ್ರೇಜ್ ಬೇಕು ಅಂದರೆ ಪರ್ಫಾಮೆನ್ಸ್ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ಸೊ ಬೇರೆ ವೇರಿಯಂಟ್ಗೆಲ್ಲ ಹೋಗ್ತೀರಾ ಅಂದರೆ ಅದರಲ್ಲಿ ಇನ್ನೂ ಸ್ವಲ್ಪ ಪರ್ಫಾಮೆನ್ಸ್ ಸಿಗುತ್ತೆ. ಎಸ್ಪೆಷಲಿ ನೀವು ಮ್ಯಾನ್ಯಲ್ಗೆ ಹೋದ್ರಂತೂ ಇದಕ್ಕಿಂತ ಒಂದು ಸ್ವಲ್ಪ ಪವರ್ ಫೀಲ್ ಆಗುತ್ತೆ ನಿಮಗೆ. ಆ್ಯಂಡ್ ಫೈನಲ್ ಥಿಂಗ್, ಈ ಕಾರ್ ಬಂದು ನಿಮಗೆ 10 ಕಲರ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಈ ಕಾರ್ ಬಗ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಅವ್ರು ನಿಮಗೆ ಟೆಸ್ಟ್ ಡ್ರೈವ್ ಬೇಕು ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಿದ್ರು ಹೆಸರುಘಟ್ಟದಲ್ಲಿ ಲೊಕೇಟ್ ಆಗಿರೋ ಮಾರುತಿ ಸುಜುಕಿ ಬಿಮಲ್ ಆಟೋ ನೀವು ವಿಸಿಟ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಏನೇ ಇನ್ಫಾರ್ಮೇಷನ್ ಬೇಕಿದ್ರೆ ಕೇಳಿ, ಅವರು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ.